ಎಲ್ರಿಗೂ ನಮಸ್ತೆ. ಇವತ್ತು ಶಿವರಾತ್ರಿ ಹಬ್ಬ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಮೇಲೆ ನಾನು ಶಿವರಾತ್ರಿ ಹಬ್ಬದ ಅಂತ ನೆನೆಸ್ಕೊಂಡಾಗ ನಮಗೆ ನೆನಪರೋದು, ನಾವು ಮಾಲೆ ಹಾಕಿದ್ದು ಶಿವರಾತ್ರಿಗೆ ಗದ್ದಿಗೆ ಶ್ರೀ ಸಿದ್ದೇಶ್ವರ ಬೆಟ್ಟ, ಇಲ್ಲಿಗೆ ನಾವು ಮಾಲೆ ಹಾಕಿದ್ವಿ. ನಾವು ಅಂಚೆತಿಟ್ಟು ಆಡಿಯಲ್ಲಿದ್ದಾಗ ಮಾಲ್ದರೆ ತುಂಬ ಚೆನ್ನಾಗಿತ್ತು. ಶಿವರಾತ್ರಿ ಹಬ್ಬದಲ್ಲಿ ಅದೊಂದು ಈ ಮಾಲೆ ಹಾಕ್ಕೊಂಡು ಗದ್ದಿಗೆ ಬೆಟ್ಟವನ್ನು ಹತ್ತೋದು ಅಂತಂದರೆ ತುಂಬ ಸಂತೋಷದ ವಿಷಯ. ಜೀವನವನ್ನೇ ಬದಲಾಯಿಸುವಂತಹ ಒಂದು ಒಳ್ಳೆಯ ಮಟ್ಟ, ಅದರಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂಥ ಸೂಪರು ನಮ್ಮ ಶಿವರಾತ್ರಿ ಹಬ್ಬ ಬಂದಾಗ. ಅದರಲ್ಲೂ ಈಗಲೂ ನಾವು ಕೂಡ ಶಿವರಾತ್ರಿ ಮಾಡ್ತಾಯಿದ್ದೀವಿ, ಜಾಗರಣೆಯನ್ನು ಮಾಡ್ತೀವಿ. ನಾನು ಇಲ್ಲಿ ಪಕ್ಕದಲ್ಲಿ ಗಿರೀಶ್ ಅಂತವ್ರು ಇದ್ದಾರೆ, ಅವರು ಕೂಡ ಸಾಥ್ ಕೊಡ್ತಾಯಿದ್ದಾರೆ ನಮ್ಮ ಜೊತೇಲಿ. ಬೆಂಕಿ ಹಾಕ್ಕೊಂಡಿದ್ವಿ. ನಾವು ಆಲ್ಟಿ ಕೆಲಸಕ್ಕೆ ಬಂದಿರೋದ್ರಿಂದ ಇಬ್ಬರಲ್ಲೇ ಆಗ್ಬಿಟ್ಟಿದ್ವಿ. ಆದ್ರೂ ನಾವು ನಮ್ಮ ಜಾಗರಣೆ ನಾವು ಬಿಡೋದಿಲ್ಲ ಅಂತ ಇದ್ದೀವಿ ಎಲ್ಲ. ಹಂಗಾಗಿ ಈಗ ನನಗೆ ಮೈನಾಗಿ ಹೇಳ್ಬೇಕಂತಂದರೆ, ಈ ಶಿವರಾತ್ರಿ ಹಬ್ಬ ಅಂತಂದಾಗ ನನಗೆ ನೆನಪಾಗೋದು, ನಾವು ಮಾಲೆ ಹಾಕ್ಕೊಂಡಿದ್ದಾಗ ಗದ್ದಿಗೆ ಶ್ರೀ ಸಿದ್ದೇಶ್ವರ ಬೆಟ್ಟಕ್ಕೆ ಮಾಲೆ ಹಾಕ್ಕೊಂಡಿದ್ದಾಗ ನಮ್ಮಲ್ಲಿ ನಂಚಿತಿಟ್ಟು ಆಡಿಯಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ತೆಂಗಿನಗಿರಿ ಹಾಳೆಗಳನ್ನು ಕಡ್ಕೊಬಂದು ಒಂದು ಸೆಡ್ ಥರ ಮಾಡಿ, ಹಂಗೆ ಮೇಲೆ ಇಬ್ಬನಿ ಬೆದ್ರೂ ಕೂಡ ಒಳಗಡೆ ಏನು ಆಯ್ತಾ ಇರಲಿಲ್ಲ, ಒಳ್ಳೆ ಚೆನ್ನಾಗಿರ್ತಿತ್ತು. ಆಮೇಲೆ ನಾವು ಡೈಲಿ ಒಂದು ಸಂಜೆ 7:30 ಅಷ್ಟೊತ್ತಿಗೆ ಒಂದು ಮಾದೇ ಸಂಜೆ ಆಗೋ ಟೈಮಿಗೆ ಸ್ನಾನ ಎಲ್ಲ ಮುಗಿಸಿ ನಾವು ಇನ್ನು ನೆಕ್ಸ್ಟು ಮುಂದಿನ ದೀಪ ಎಲ್ಲ ಹಚ್ಚಿ ದೇವರಿಗೆ ಮಾಮೂಲಿ ಭಜನೆಯನ್ನು ಮಾಡ್ತಾಯಿದ್ವಿ. ಆದರೆ ಭಜನೆ ಮಾಡೋಕ್ಕೆ ಮುಂಚೆ ಏನಾಯ್ತಪ್ಪ ಅಂತ ವಿಷಯ, ನಮ್ಮ ಮನೆಯಲ್ಲಿ ಪಕ್ಕದಲ್ಲಿರೋರು ಸ್ವಲ್ಪ ಎಣ್ಣೆ ಹೊಡಿತಾರೆ, ಸ್ವಲ್ಪ ಟೈಟ್ ಆಯ್ತಾರೆ. ಸಂಜೆ ಟೈಮಲ್ಲ ಮಾಮೂಲಿ ಇದ್ದಿದೆ ಆಡಿ ಒಳಗೆ. ಇವರು ಏನಾಯ್ತು, ನಮ್ಮ ಆಡಿ ಒಳಗೆ ಅಂದರೆ ಮಾಮೂಲಿ ಇದ್ದಿದೆ, ಏನು ಆನೆ ಗಲಾಟೆ ಮಾಮೂಲಿ ಇದ್ದಿದೆ, ಕಾಡಾನೆಗಳು ಬರೋದು ಹೋಗೋದು ಎಲ್ಲ ಇದ್ದಿದೆ. ಆದರೆ ಅವತ್ತೇನಾಯ್ತು ಅಂದರೆ, ಅಲ್ಲಿ ಕೆರೆ ಇದೆ ಪಕ್ಕದಲ್ಲಿ, ನೀರು ಕುಡಿಯೋಕ್ಕೆ ಮತ್ತು ಮಾಮೂಲಿ ಬಿದಿರು ಎಲ್ಲ ಇದ್ದಾವೆ ತಿನ್ನಲಿಕ್ಕೆ ಆನೆಗೆ, ಸಣ್ಣ ಸಸಿಗಳು. ಹಂಗಾಗಿ ಬಿದಿರದು ಆನೆ ಬಂದು ಏನಾಯಿತು ಅಂತಂದರೆ, ಕೆರೆ ಹತ್ರ ಸ್ವಲ್ಪ ನಿಂತ್ಕೊಬಿಟ್ಟು, ದೊಡ್ಡ ಆನೆ, ಕೊಂಬ ಸರಿಯಾದ ಆನೆ. ಏನಾಗ್ಬಿಡ್ತು, ಈ ಒಟ್ರಾಸಲ್ಲಿ ಈ ಆನೆಯನ್ನು ಬೆರೆಸಬೇಕು. ನಮಗೆ ಸೆಡ್ಡು ಬಂದರೆ ಒದ್ದು ಆರಿಸ್ಬಿಡ್ತದೆ, ಸೆಡ್ ಇರೋಕ್ಕಿಲ್ಲ, ನಾವು ಇರೋಕ್ಕಿಲ್ಲ, ಹಂಗೆ ಆಗ್ಬಿಡ್ತದೆ. ಅದು ನಾವು ಸುಮ್ಮನೆ ಇದ್ದು ಸೈಲೆಂಟಾಗಿ ಆರಾಮ್ಸೆ ಇದ್ದು, ಆನೆ ಮೇಯ್ಕೊಂಡು ಹೋಗಲಿ ಅದ್ರ ಪಾಡಿಗೆ ಅಂತ ಆರಾಮ್ಸೆ ಇದ್ದು. ನೋಡ್ಬೇಕಾದ್ರೆ ಇವು ಟೈಟಾಗಿರೋ ಜನ ಒಬ್ಬರು ಇದ್ದಾರೆ, ಅವ್ರ ಪಕ್ಕದ ಮನೆಯವರು. ಒಂದು ಆನೆ ನಿಂತ್ಕೊಂಡದೆ, ಆನೆನೇ ಬೆರೆಸ್ಬೇಕು, ಒಂದು ಪಟಾಕಿ ಹೊಡಿಬೇಕು, ಇಲ್ಲ ಟಿನ್ ಹೊಡಿಬೇಕು. ಈ ಜನ ಅವ್ರ ಮನೆ ಹತ್ರ ಇರೋ ಒಂದು ಸಣ್ಣ ಆನೆ ಒಳ ಮರಕ್ಕೆ ಹತ್ತಿ 10 to 15 ಅಡಿ ಅಷ್ಟು ಧೈರ್ಯದಲ್ಲಿ ಟೈಟಾಗಿ ನಿಂತ್ಕೊಂಡಿದ್ದಾರೆ. ಅದನ್ನು ಇಳಿಯೋ ಕೆಪಾಸಿಟಿ ಎಲ್ಲ ಇದ್ದಾವೆ, ಆ ಮಟ್ಟಿಗೆ ಇದ್ದಾರೆ. ಆನೆನ ಬೆರೆಸ್ಬೇಕು. ಆಗ ಈ ಜನ ಅದ್ರ ಮೇಲೆ ಹತ್ತುಬಿಟ್ಟು ಮರದ ಮೇಲೆ ಹತ್ತಿ ನಿಂತ್ಕೊಂಡು, ನಮ್ಮ ತುಂಬ ಬೇಜಾರದಲ್ಲಿ ಬೆಳೆಗಳೆಲ್ಲ ನಾಶ ಮಾಡ್ತಾಯಿದ್ದೀವಲ್ಲ, ಕಾಫಿ ಗಿಡ ನಟ್ಟಿರೋದು, ಮುರುಕು ಮರ ಅವೆಲ್ಲ ಮುರಿದಾಕ್ಬಿಡ್ತವೆ. ಆನೆ ಬಂದರೆ ಕಾಫಿ ತೋಟ ಒಳಗೆಲ್ಲ ಬಂದುಬಿಟ್ರೆ ಅಷ್ಟೇ, ಸುಮಾರಾಗಿ ರೆಕ್ಕೆ ಎಲ್ಲ ಮುರ್ಕೊಂಡು ಹೋಗ್ಬಿಡ್ತವೆ. ಸುಮಾರು ಸಲ ಹಿಂಗೆ ಆಗಿರೋದಾಗಿ ಅವರಿಗೆ ಸ್ವಲ್ಪ ಬೇಜಾರು. ಅದರಿಂದಾಗಿ ತುಂಬ ಬೇಜಾರಾಗ್ಬಿಡ್ತು. ಹಬ್ಬ ದಿವಸ ಅಲ್ವ ಅಂಥೇಳಿ ಆನೆನೇ ಬೆರೆಸ್ಬೇಕು, ಏನು ಮಾಡೋದು ಅಂತ ಈ ಜನ ಹತ್ತಿ ನಿಂತ್ಕೊಂಡಿದೆ, ಮುರುಕು ಮರದ ಮೇಲೆ ಹತ್ತಿ ನಿಂತುಬಿಟ್ಟಿದೆ. ಎನ್ನಮ್ಮ ಇಪ್ಪಡಿ ಪಂಡ್ರಿಂಗೆಲ್ಲಮ್ಮ ಅಂತಂದರೆ ಆನೆ ಹೋಯ್ತದ, ಏನು ಮಾಡೋದು ಬೈ.